ಎಲ್ಲರಿಗೂ ನಮಸ್ಕಾರ. ಸಾಮ್ರಾಜ್ಯದ ಮೂಲ ಅಧ್ಯಾಯ 2ಕ್ಕೆ ಬಂದಿದ್ದೀನಿ ಈಗ, ಆಯ್ತಾ. ಈಗಾಗಲೇ ಹೇಳಿರೋ ಹಾಗೆ ವಿಜಯನಗರ ಸಾಮ್ರಾಜ್ಯ 1336 ಸ್ಥಾಪನೆ ಆಯಿತು ಅಂತ ಸಾಮಾನ್ಯ ಗ್ರಹಿಕೆ. ಅಂದ್ರೆ ಇವನು ಏನ್ ಮಾಡಿದಾನೆ, ಇವರು ರಾಬರ್ಟ್ ಸಿವೆಲ್ 1336 ಡೇಟ್ಗೆ 1336ನೇ ಇಸ್ವಿಗೆ ಏನೇನ್ ರೆಫರೆನ್ಸ್ ತಗೊಂಡೆ ಅಂತ ಈ ಅಧ್ಯಾಯದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಮತ್ತು ಹಕ್ಕಬುಕ್ಕರು ಯಾರು ಅಂತ ಒಂದು 3-4 ಐತಿಹ್ಯಗಳಿದೆ, ಕಥೆಗಳು. ನಾವು ಹೇಳ್ತೀವಲ್ಲ, ಬಾಯಿಂದ ಬಾಯಿಗೆ ಬರುವಂತ ಜನಪದ ಕಥೆಗಳನ್ನ, ಅದನ್ನ ಈ ಅಧ್ಯಾಯ 2ರಲ್ಲಿ ಮೆನ್ಷನ್ ಮಾಡಿದ್ದಾನೆ. ಸೊ ಆ ತರ 2-3-4 ವಿಧವಾದಂತ ಹಕ್ಕಬುಕ್ಕರ ಕಥೆಗಳಿವೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ಬಗೆಗೂ ಒಂದು 2-3 ಕಥೆ ಇದೆ, ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಈ ತೇದಿ ಸತ್ಯಕ್ಕಿಂತ ಬಹಳ ದೂರವಿಲ್ಲ ಎಂದು 2 ಸಂಗತಿಗಳಿಂದ ಅರಿಯಬಹುದು. ಈ ತೇದಿ ಅಂದ್ರೆ ದಿನಾಂಕ ರೀ, ತೇದಿ ಅಂದ್ರೆ ದಿನಾಂಕ, ಗೊತ್ತಾಯ್ತಾ? ಅಂದ್ರೆ 1336 ನಿಜವಾಗಿ ಹತ್ತಿರವಾಗಿದೆ ಅಂತ ಹೇಳ್ಬೋದು. ಮೊದಲನೇದೇನು ಅಂದ್ರೆ ಇಬ್ನೆ ಬತೂತಾ ಹೇಳ್ದ ನಿಮ್ಗೆ. ಯಾರು? 1ನೇ ಹರಿಹರನ ಶಾಸನ, ಹರಿಹರ ಅಥವಾ ಹರಿಯಪ್ಪನ ಶಾಸನ ಒಂದು ಲಭ್ಯವಿದೆ. 1340ರಲ್ಲಿ ಒಂದು ಶಾಸನ ಹಾಕ್ಸಿದ್ದಾನೆ ಹಕ್ಕರಾಯ. 1340 ಅಂದ್ರೆ 1336 ಅಲ್ಲಿ ಅವ್ನು ಶುರು ಮಾಡಿದ್ದಾನೆ, ಹೆಚ್ಚು ಕಡಿಮೆ ಅಂತ ಆಯ್ತಲ್ಲ, ಅದೊಂದು ತಗೊಂಡಿದ್ದಾನೆ. ಇನ್ನೊಂದು ಮ್ಯೂನಿಚ್ ಕೊಟ್ಟಿರೋ ದಿನಚರಿ, ಈ ಎಲ್ಲ ಅಂಶಗಳಿಗೂ ಸರಿ ಹೊಂದುತ್ತೆ. 1334 ಅಲ್ಲಿ ಈ ದಂಡಯಾತ್ರೆ ಒಂದು ಜರುಗಿತು ಅಂತ ಕೊಟ್ಟಿದ್ದಾನೆ. ಸೊ ಅದು ಅವನಿಗೆ ಹತ್ತಿರವಿದೆ. ಸೊ 1336 ಈಸ್ ದ ಡೇಟ್ ಅಂತ ಇವನು ಫೈನಲಿಗೆ ಬರ್ತಾನೆ. ಯಾರು? ರಾಬರ್ಟ್ ಸಿವೆಲ್. ಈ ವಿಜಯನಗರ ಸ್ಥಾಪನೆಗೆ ಕಾರಣವಾದ ಅದಕ್ಕಿಂತ ಹಿಂದಿನ ಕಥೆಗಳನ್ನ ಕುರಿತು ಬತೂತಾನ ಕಥನ ಮತ್ತು ಮ್ಯೂನಿಚ್ನ ಪರಂಪರಾಗತ ವೃತ್ತಾಂತವನ್ನು ಹೋಲಿಸಿ ನೋಡಿದ್ರೆ 2 ಒಂದೇ ಆಗಿತ್ತು. ಮ್ಯೂನಿಚ್ ಅಂಡ್ ಇಬ್ನೆ ಬತೂತಾ, ದೇ ಆರ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಅಂಡ್ ದೇ ಆರ್ ಫ್ರಮ್ ಡಿಫರೆಂಟ್ ಟೈಮಿಂಗ್ಸ್. ಇಬ್ರು ಬೇರೆ ಬೇರೆ ಕಾಲಮಾನದಲ್ಲಿದ್ದವರು, ಇಬ್ರು ಬರೆದಿರೋದು ಹೋಲಿಕೆ ಆಗ್ತಾ ಇದೆ. ಸೊ ಇದು ಹೋಲಿಕೆ ಆಗುತ್ತೆ. ಈಗ ನಾನು ಬರ್ತೀನಿ. ಈ ದಕ್ಷಿಣಕ್ಕೆ ಮಹಮ್ಮದ್ ಬಿನ್ ತುಘಲಕ್ ಯಾಕೆ ದಂಡೆತ್ತು ಬಂದ? ಏನಾರು ಒಂದು ರೀಸನ್ ಇರಬೇಕಲ್ವಾ? ಏನ್ ರೀಸನ್ ಅಪ್ಪ ಅದು ಅಂತಂದ್ರೆ, ಅವನ ಸೋದರಳಿಯ ಬಹಾವುದ್ದೀನ್ ಗುಷ್ತಾಕ್. ಬಹಾವುದ್ದೀನ್ ಗುಷ್ತಾಕ್ ಇವನ್ ಸೋದರಳಿಯ ಏನ್ ಮಾಡಿರ್ತ, ಅವ್ನು ಸಣ್ಣ ತಪ್ಪು ಮಾಡ್ತಾನೆ ಆಸ್ಥಾನದಲ್ಲಿ. ಇವನ್ ಗೊತ್ತಲ್ಲ, ಹುಚ್ಚಿದ್ದಾರೆ, ಅವನಿಗೊಂದು ಶಿಕ್ಷೆ ವಿಧಿಸ್ಬಿಡ್ತಾನೆ. ಇವನನ್ನ ಹಿಡ್ಕೊಂಡೋಗಿ ಈ ತರ ಶಿಕ್ಷೆ ಕೊಡಿ. ಇವನೇನ್ ಮಾಡ್ತಾನೆ, ಬಹಾವುದ್ದೀನ್ ಗುಷ್ತಾಕು ತಪ್ಪಿಸ್ಕೊಂಡ್ಬಿಡ್ತಾನೆ. ದಿಲ್ಲಿಯಿಂದ ತಪ್ಪಿಸ್ಕೊಂಡು ದಕ್ಕನ್ನಿಗೆ ಬಂದು ಪರ್ವತದ ಮಧ್ಯದಲ್ಲಿ ಪ್ರಬಲ ನೆಲೆ ಸ್ಥಾಪಿಸಿದಂತ ಕಂಪಿಲರಾಯನ ಆಶ್ರಯಕ್ಕೆ ಓಡಿ ಬಂದ. ಫೆರಿಷ್ತಾ ಅಂತ ಮತ್ತೊಬ್ಬ ಇತಿಹಾಸಕಾರ ಏನ್ ಹೇಳ್ತಾನೆ, ಅವನನ್ನ ಕಂಬಿಲ ಅಂತಾನೆ. ರಾಯ ಅನ್ನೋದು ಮೊದಲಕ್ಕೆ ರಾಜ ಅಂತಾನೆ. ಸೊ ಅವನು ಕಂಬಿಲ ಅಲ್ಲ, ಅವನು ಕಂಪಿಲರಾಯ. ಇವನೇ ಕುಮಾರರಾಮನ ತಂದೆ ಕಂಪಿಲರಾಯ, ಆಯ್ತಾ. ವಿಜಯನಗರದ ಅರಸರ ಪೂರ್ವದ ದುರ್ಗವಾಗಿದ್ದಂತ ಅನೆಗೊಂದಿಯಿಂದ 8 ಮೈಲು ದೂರದಲ್ಲಿದ್ದಂತ ಪೂರ್ವಕ್ಕಿದ್ದಂತ ಕೋಟೆಯುಳ್ಳ ಹಳೆಯ ಪಟ್ಟಣವೇ ಕಂಬಿಲ. ಪರ್ವತಗಳ ಮಧ್ಯದಲ್ಲಿದ್ದರೂ ಕಂಪಿಲದ ಬೆನ್ನಿಗೆ ಕಲ್ಲುಗುಡ್ಡಗಳ ರಾಶಿ ಇದೆ. ಅದರ ಮಧ್ಯದಲ್ಲಿಯೇ ಈ ಮಹಾನಗರವನ್ನು ನೆಲೆಗೊಳಿಸಲಾಯಿತು. ಸುಲ್ತಾನನು ದಾಳಿ ಮಾಡಿದಾಗ, ಅಂದ್ರೆ ಈ ಬಹಾವುದ್ದೀನ್ ಗುಷ್ತಾಕನ್ನ ಇವನು ಏನ್ ಮಾಡ್ತಾನೆ, ಇವನು ಯಾರು? ಈ ಕಂಪಿಲರಾಯ ಏನ್ ಮಾಡ್ತಾನೆ, ಬಹಾವುದ್ದೀನ್ ಗುಷ್ತಾಕ್ ತಪ್ಪಿಸ್ಕೊಂಬಂದು ಇಲ್ಲಿ ಅವ್ರಿಗೆ ಕಂಪಿಲರಾಯ ಒಂದ್ ಸಣ್ಣ ಕೋಟೆ ಕಟ್ಟಿಕೊಂಡಿದ್ದ ಅಂತ ದಿಲ್ಲಿಯಲ್ಲಿದ್ದವನು ಗೊತ್ತಾಗ್ಬೇಕು ಅಂದ್ರೆ ಇವನ್ ಖ್ಯಾತಿ ಎಷ್ಟಿತ್ತು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅವನು ಡೈರೆಕ್ಟ್ ಆಗಿ ಕಂಪಿಲರಾಯನ ಹತ್ರಕ್ಕೆ ಬರಲ್ಲ. ಅವನು ದಾರಿಲಿ ಹಲವಾರು ರಾಜ ಮಹಾರಾಜರುಗಳನ್ನ, ಪಾಳೆಗಾರನ ಕೇಳ್ಕೊಂಡ್ಬರ್ತಾನೆ, ನನ್ಗೆ ಆಶ್ರಯ ಕೊಡಿ, ತುಗ್ಲಕ್ಕನ್ ಸೋದರಳೆಯ, ನನಗೆ ಹೀಗೆ ಮಾಡಿದ್ದಾನೆ. ಅಪ್ಪ, ನಿನ್ ಸವಾಸನೂ ಸಾಕು, ಆ ತುಗ್ಲಕ್ ಸವಾಸನೂ ಸಾಕು, ನಮ್ಮ ಹತ್ರ ಮಾತ್ರ ಬರಬೇಡ ಅಂದ್ಬಿಡ್ತಾನೆ. ಇವನ್ ಎಲ್ಲ ಕಡೆ ಬಂದು ಈ ಕಂಪಿಲರಾಯನ ಹತ್ರ ಬಂದಾಗ ಅವನ ಮಗನಾನಂತ ಕುಮಾರರಾಮ, ನಾನು ಕೊಡ್ತೀನಿ, ನೀನ್ ಇರ್ಸ್ಕೊ ಅಂತಾನೆ. ಅವ್ರ ಆಸ್ಥಾನದಲ್ಲಿದ್ದಂಥ ಮಂತ್ರಿಗಳು ಬೈಚಪ್ಪ ಅಂತ ಅವ್ರು ಇವರೆಲ್ಲ ಇರ್ತಾರೆ. ಅವ್ರು ಹೇಳ್ತಾರೆ, ಬೇಡ, ಇದು ರಿಸ್ಕಿ ಇದು ಅಂತ. ಯಾವ ರಿಸ್ಕು ಇಲ್ಲ. ವೀರರಿಗೆ ಧೀರರಿಗೆ ರಿಸ್ಕ್ ಯಾವುದು? ರಿಸ್ಕೇ ಅಲ್ವೇ. ನಮ್ ಜೀವನನೇ ಒಂದು ರಿಸ್ಕ್ ಅಲ್ವೇ. ನಾವು ಎದೆಗುಂದದೆ ಹೋರಾಡಿ ಸಾಯ್ಬೇಕು, ಅದೇ ವೀರನ ಧೀರನ ಲಕ್ಷಣ ಅಂತಾನೆ ಕುಮಾರರಾಮ. ನಾವು ಔಸ್ಕೊಂಡು ಕೂತ್ಕೊಳ್ಳೋದಲ್ಲ, ಹೇಡಿಗಳಂಗೆ ಶತ್ರುಗಳನ್ನೇ ಹೋರಾಡಿ ಸಾಯ್ಬೇಕು, ವೀರ ಮರಣವನ್ನಪ್ಪಬೇಕು ನಾವು, ಅದೇ ನಮಗೆ ಭೂಷಣ. ಕರ್ಕೊಂಬನ್ನಿ ಬಹಾವುದ್ದೀನ್ ಗುಸ್ತಾಕ್, ನಾವು ರಕ್ಷಣೆ ಕೊಡೋಣ, ಯಾರೇನ್ ಮಾಡ್ತಾರೆ ನಾವು ನೋಡೋಣ ಅಂತಾನೆ. ಇವನು ಮೊಹಮ್ಮದ್ ಬಿನ್ ತುಘಲಕ್ ದಾಳಿ ಮಾಡ್ತಾನೆ. ದಾಳಿ ಮಾಡಿ 2 ಸಲ ಸೋತು 3ನೇ ಸಲ ಗೆಲ್ತಾನೆ. ಅಲ್ಲಿ ನೋಡಿ ಏನ್ ಬರೀತಾನೆ ಇಬ್ನೆ ಬತೂತಾ ಅಂತಂದ್ರೆ, ಈಗ ಇವನು 3ನೇ ಸಲ ಸೋಲುವಂತ ಸಂದರ್ಭ ಬಂದಾಗ ಇವನು ಕಂಪಿಲರಾಯ ಇವನನ್ನ ದ್ವಾರ ಸಮುದ್ರಕ್ಕೆ ಕಳಿಸ್ಕೊಡ್ತಾನೆ. ಅಲ್ಲಿಗೆ ಹೋಗಪ್ಪ ನೀನು, ನಾವು ಇನ್ನೇನು ನಮ್ಮ ಕೈ ಸೋಲೋ ಲಕ್ಷಣ ಬಂದ್ಬಿಟ್ಟಿದೆ ಅಂತ. ಆದರೆ ಇವನೇನ್ ಮಾಡ್ತಾನೆ, 3ನೇ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಗೊತ್ತಾಗಿರುತ್ತೆ, ಈ ಸಾರಿ ನಾವು ತುಂಬಾ ಕಡಿಮೆ ಜನ ಸೈನಿಕರಿದ್ದೀವ್ರಿ, ಅವರು ಅಗಾಧವಾದ ಸೈನ್ಯ ಇದ್ದಾರೆ ಅಂತ. ಏನ್ ಮಾಡ್ತಾನೆ, ಇದನ್ನೇ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋದಲ್ಲಿ ಈ ಜಾಗ ತೋರಿಸಿದ್ದೀನಿ, ನೀವು ಆ ವಿಡಿಯೋನು ನೋಡಿ. ನೀವು
ದೊಡ್ಡದಾದ ಅಗ್ನಿಯನ್ನು ಹೊತ್ತಿಸಿದ. ಅದರಲ್ಲಿ ಅವನ ಹೆಂಡತಿಯರು, ಸರದಾರರ, ಮಂತ್ರಿಗಳ, ಪ್ರಮುಖರ ಎಲ್ಲರ ಹೆಂಡತಿಯರನ್ನು ಅಗ್ನಿ ಪ್ರವೇಶ ಮಾಡಿಸಿದ. ನೋಡ್ರಿ, ದಕ್ಷಿಣದಲ್ಲಿ ಅಗ್ನಿ ಪ್ರವೇಶ ಮಾಡಿದ್ದು ಇದೊಂದೇ ಘಟನೆ. ಕಂಪಿಲರಾಯ, ಕುಮಾರರಾಮ, ಅವ್ರಿಗಿದ್ದಂಥ ಹೆಂಡತಿಯರು, ತಾಯಂದಿರು, ಎಲ್ಲ ಮಹಿಳೆಯರನ್ನ, ಮಂತ್ರಿಗಳ, ರಾಜ ಪ್ರಮುಖರ, ಸರದಾರರ, ಪಟ್ಟಣದ ಪ್ರಮುಖರ ಎಲ್ಲರ ಹೆಂಡತಿಯರನ್ನ ಅಲ್ಲಿ ಅಗ್ನಿ ಪ್ರವೇಶ ಮಾಡಿಸ್ಬಿಡ್ತಾರೆ. ಯಾಕೆಂದ್ರೆ ಮೊಹಮ್ಮದ್ ಬಿನ್ ತುಘಲಕನ ಬರ್ಬರತೆ ಅವ್ರಿಗೆ ಗೊತ್ತಿರುತ್ತೆ. ಇಂಥ ಬರ್ಬರತೆಗೆ ಅವರು ಸಿಕ್ಕಬಾರ್ದು, ನಮ್ಮನೆ ಹೆಣ್ಣು ಮಕ್ಕಳು ಸಿಕ್ಕಬಾರ್ದು, ಅದಕ್ಕಿಂತ ಅವ್ರಿಗೆ ಸಾವೇ ಶ್ರೇಷ್ಠ ಅಂತ ಹೇಳಿ ಅವರು ಅಗ್ನಿ ಪ್ರವೇಶ ಮಾಡ್ಬಿಡ್ತಾರೆ. ಸಾವಿರಾರು ಜನ ಅಗ್ನಿ ಪ್ರವೇಶ ಮಾಡಿದ ಕುಂಡ ಇವತ್ತಿಗಿದೆ ರೀ, ಇವತ್ತಿಗಿದೆ. ಅದು ಅಲ್ಲಿ ನಾನು ತೋರಿಸಿದ್ದೀನಿ, ಈ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ನೀವು ನೋಡಿ ರೋಮಾಂಚನಗೊಳ್ತೀರಿ. ಅದಾದ್ಮೇಲೆ ಕಂಪಿಲರಾಯ, ಕುಮಾರರಾಮ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧದಲ್ಲಿ ವೀರ ಮರಣವನ್ನಪ್ಪುತ್ತಾರೆ. ನಂತರ ತನ್ನ ಅನುಯಾಯಿಗಳಿಂದೊಳಗೂಡಿ ದಾಳಿಕಾರರನ್ನು ಎದುರಿಸಲು ಹೊರಟಾಗ ಕೊಲ್ಲಲ್ಪಟ್ಟನು. ಪಟ್ಟಣವನ್ನು ವಶಪಡಿಸಿಕೊಳ್ಳಲಾಯಿತು. ರಾಯರ 11 ಪುತ್ರರನ್ನು ಸೆರೆಯಾಡಿಸಿ ಸುಲ್ತಾನರಲ್ಲಿಗೆ ಕರೆದೊಯ್ಯಲಾಯಿತು. ಅವರನ್ನೆಲ್ಲ ಮುಸಲ್ಮಾನರನ್ನಾಗಿ ಮಾಡಲಾಯಿತು. ಆಯ್ತಾ? ಮುಸಲ್ಮಾನರನ್ನಾಗಿ ಮಾಡಿ ಅವ್ರನ್ನೆಲ್ಲ ಅಲ್ಲಿ ಕೆಲ್ಸಕ್ಕೆ ಇಟ್ಕೋತಾನೆ ಅಂತ ಒಂದು ಕತೆ ಬರೆಯಿತು. ಇನ್ನೊಂದು ಕತೆ ಏನ್ ಬರೆಯುತ್ತೆ? ಇದು ಒಂದು ಕತೆ. ಇನ್ನೊಂದು ಕತೆ ಏನ್ ಬರೆಯುತ್ತೆ ಅಂತಂದ್ರೆ, ಪಾಸ್ ಕೊಡಿ. ಇನ್ನೊಂದು ಕತೆ ಇವನು ಮುಂದುವರೆದು ಏನ್ ಹೇಳ್ತಾನಪ್ಪ ಅಂತಂದ್ರೆ, ಇಬ್ನೆ ಬತೂತಾ ಕೋಟೆಯ ಸ್ವಾಧೀನ ನಂತರ ಸುಲ್ತಾನನು ಬಹಾವುದ್ದೀನ್ ಗುಸ್ತಾಖನನ್ನು ಬೆನ್ನಟ್ತಾನೆ. ಬೆನ್ನಟ್ಟಿ ದ್ವಾರ ಸಮುದ್ರಕ್ಕೆ ಬರ್ತಾನೆ. ದ್ವಾರ ಸಮುದ್ರದ ರಾಜನಿಂದ ಅವನನ್ನು ಈಸಿಯಾಗಿ ಕಿತ್ಕೊಳ್ತಾನೆ. ಕಿತ್ಕೊಂಡು ಅವನನ್ನ ಪೈಶಾಚಿಕ ಕ್ರೌರ್ಯಕ್ಕೆ ಒಳಪಡಿಸಿದ. ತನ್ನ ಸೋದರಳೆ ಆದ್ರೂ ಅವನ ಕರುಣೆ ಇರಲಿಲ್ಲ. ಅವನೇನ್ ಮಾಡ್ತಾನೆ, ಇವನ್ ಚರ್ಮ ಸುಲಿರಿ ಅಂತಾನೆ, ಜೀವಂತವಾಗಿ ಇವನ್ ಚರ್ಮ ಸುಲಿರಿ. ಆಯ್ತಾ? ಮೊದಲನೇದಾನಿಗೆ ಏನ್ ಮಾಡ್ತಾನೆ, ಸುಲ್ತಾನನು ಸೆರೆಯಾಳನ್ನು ತನ್ನ ಸಂಬಂಧಿಕರಾದ ಸ್ತ್ರೀಯರಲ್ಲಿಗೆ ಕರೆತಂದ. ಅವರು ಅವನನ್ನು ಅವಮಾನಗೊಳಿಸಿದ್ದಲ್ಲದೆ ಅವನ ಮೇಲೆ ಉಗಿದರು. ನಂತರ ಜೀವಂತವಾಗಿ ಚರ್ಮ ಸುಲಿಯಲು ಆಜ್ಞಾಪಿಸಿದ. ಆದರೆ ಅವನ ಚರ್ಮ ಅಲ್ಲಲ್ಲಿ ಸುಕ್ಕಾಗಿ ಹರಿದು ಹೋಗಿದ್ದರಿಂದ, ವಯಸ್ಸಾಗೋಗಿತ್ತು ಅವನಿಗೆ, ಚರ್ಮ ಎಲ್ಲ ಜೋತ್ ಬಿದ್ದ್ಬಿಟ್ಟಿತ್ತು. ಅಂತ ವಯಸ್ಸಾದವನು ಇವನು ಏನ್ ಮಾಡ್ದ, ಅವನನ್ನ ಜೀವಂತವಾಗಿ ಮಾಂಸ ಮತ್ತು ಅನ್ನದೊಂದಿಗೆ ಬೇಯಿಸಿದ. ನೋಡ್ರಿ, ಈ ಕ್ರೌರ್ಯ ನೀವು ಇನ್ನೆಲ್ಲೂ ಕೇಳಲಾರದಿ ಕಣ್ರಿ. ಅವನನ್ನು ಜೀವಂತವಾಗಿ ಬೇಯಿಸ್ತಾನೆ ಕಣ್ರಿ. ಬೇಯಿಸಕ್ಕಾಗಿ ಅವನನ್ನ ಮಾಂಸ ಅನ್ನದೊಂದಿಗೆ ಬೇಯಿಸಿ ಬಿರಿಯಾನಿ ಮಾಡ್ಬಿಡ್ತಾನೆ. ಅವನನ್ನ ಬಿರಿಯಾನಿ ಮಾಡ್ಬಿಟ್ಟು ಅವನದೇ ಬಿರಿಯಾನಿನ ಅವನ ಹೆಂಡತಿ ಮಕ್ಕಳು ಕೊಡ್ತಾನೆ, ತಿನ್ನಿಸ್ತಾನೆ. ಮತ್ತು ಮಿಕ್ಕದ್ದನ್ನ ದೊಡ್ಡ ಪಾತ್ರೆಯಲ್ಲಿಟ್ಟು ಆನೆಗಳ ಮುಂದೆ ಇಡ್ತಾನಂತೆ. ಆನೆಗಳು ಮುಟ್ಟಲ್ವಂತೆ. ನೋಡ್ರಿ ನೋಡ್ರಿ, ಅವನ ಹೆಂಡತಿ ಮಕ್ಳಿಗೆ ಬಲವಂತವಾಗಿ ತಿನ್ನಿಸ್ಬಿಡ್ತಾನೆ. ನೋಡಿ, ನಿಮ್ಮ ಅಪ್ಪಂದೇ ಬಿರಿಯಾನಿ ತಿನ್ನು ಇದನ್ನ ಅಂತ. ಅವ್ರ ಮಕ್ಕಳು ಪಾಪ ತಿಂತಾರೆ. ಆದ್ರೆ ಆನೆಗಳ ಮುಂದೆ ಇಡ್ತಾನಲ್ಲ, ಆನೆಗಳು ಅದನ್ನ ಮುಟ್ಟಲಿಲ್ಲ. ಅವನ ಅವಶೇಷಗಳೊಂದಿಗೆ ಅವನನ್ನು ಇಡಲು ಮತ್ತು ದೇಶದ ತುಂಬ ಪ್ರದರ್ಶಿಸಲು ಏನ್ ಮಾಡ್ತಾನಂತೆ ಅಂತಂದ್ರೆ, ಒಂದು ಹುಲ್ಗೆ ಅವನ ತರನೇ ಮಾಡಿ ದೇಶಾದ್ಯಂತ ಇವನಿಗೆ ಇಷ್ಟು ಕ್ರೂರತೆಯನ್ನ ಮಾಡಿ ನಾವು ಸಾಯಿಸಿದೀವಿ, ನಮ್ಗೆ ಎದುರಾಡದವ್ರಿಗೆ ಈ ರೀತಿಯಾದಂಥ ಶಿಕ್ಷೆ ಅಂತ ಇಡೀ ದೇಶಕ್ಕೆ ಪ್ರಚಾರ ಮಾಡಿ ನೀವು ಇವನೊಂದು ಬೊಮ್ಮೆ ಹಿಡ್ಕೊಂಡು ಹೋಗಿ ಬಹಾವುದ್ದೀನ್ ಗುಸ್ತಾಖನ ವಿಚಾರವನ್ನ ದೇಶದೆಲ್ಲೆಡೆ ಪ್ರಚಾರ ಮಾಡಿ ಅಂತ ಕಳಿಸ್ತಾನೆ. ಇಷ್ಟು ಕ್ರೌರ್ಯದಿಂದ ನಾವು ಇವನನ್ನು ಕೊಂದಿದ್ದೀವಿ, ಇವನ್ ನನ್ನ ಸೋದರಳೆ ಆದ್ರೂ ಬಿಟ್ಟಿಲ್ಲ ಅಂತ. ನೋಡ್ರಿ, ಅದಕ್ಕೇನೆ ಕಂಪಿಲರಾಯ, ಕುಮಾರರಾಮ ಪಾಪ ತಮ್ಮ ಇದ್ದಂತ ಎಲ್ಲ ಹೆಣ್ಣು ಮಕ್ಕಳನ್ನ, ತಾಯಂದ್ರನ್ನ ಅಗ್ನಿ ಪ್ರವೇಶ ಮಾಡಿಸಿದ್ದು. ಇವನ ಕ್ರೌರ್ಯತೆ ತಿಳಿದಿದ್ದು ಅವರು ಅವನೊಂದಿಗೆ ಯುದ್ಧ ಮಾಡಿ ನೋಡ್ರಿ ಹುತಾತ್ಮರಾದ್ರಲ್ರಿ. ನಮ್ಮ ಹೆಮ್ಮೆಯ ಮಹಾರಾಜರವರೆಲ್ಲ ಅಲ್ವಾ, ಅವ್ರನ್ನ ನೆನ್ಕೋಬೇಕ್ರಿ ನಾವು. ಈಗ ವಿಜಯನಗರ ಕುರಿತಾದ ನ್ಯೂನಿಚ್ಚಿನ ಒಂದು ಕತೆಗೆ ಬರೋಣ ನಾವೀಗ. ನ್ಯೂನಿಚ್ಚನ ಕಥೆಯಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಒಂದು ದಿನ ಆಳ್ವಿಕೆಯಲ್ಲಿ ಪ್ರಧಾನಿ ತನ್ನ ನದಿಯ ದಕ್ಷಿಣಕ್ಕಿರುವ ಗುಡ್ಡದಲ್ಲಿ ಬೇಟೆಯಾಡ್ತಿದ್ದಂಥ ಕಾಲದಲ್ಲಿ ಮೊಲ ಒಂದು ನಾಯಿಗಳಿಂದ ದೂರ ಹೋಗುವ ಬದಲು ಅವುಗಳನ್ನ ಬೆನ್ನಟ್ಟಿಸಿ ಅವುಗಳನ್ನ ಕಚ್ಚಿದಂತೆ. ಈ ಕಥೆ ನಾವೆಲ್ಲ ಕೇಳಿದೀವಿ. ಮೊಲ ನಾಯಿ ನಟಿಸ್ಕೊಂಡ್ ಬರ್ತಾ ಇತ್ತು, ನಾಯಿಗಳು ಒಂದು ಮೊಲ ನಟಿಸ್ಕೊಂಡ್ ಬರ್ತಾ ಇತ್ತು. ಈ ಅನೆಗೊಂದಿ ಪ್ರದೇಶಕ್ಕೆ ಬಂದ ತಕ್ಷಣ ಮೊಲದಲ್ಲಿ ಏನೋ ಒಂದು ವಿಚಿತ್ರವಾದ ಶಕ್ತಿ ಬಂದು ಮೊಲವೇ ನಾಯಿಗಳನ್ನ ಬೆನ್ನಟ್ಟಿ ಅವುಗಳನ್ನ ಕಚ್ಚಿದಂತೆ. ಅದನ್ನ ನೋಡಿದಂತ ಇವನು ವಿಚಾರಮಗ್ನಾಗಿ ಮನೆಗೆ ಮರಳುತ್ತಾ ಇದ್ದಂತ ಕಾಲದಲ್ಲಿ ನದಿ ತೀರದಲ್ಲಿ ಋಷಿ ಮಾಧವಾಚಾರ್ಯರು ಭೇಟಿಯಾಗ್ತಾರೆ. ಅವರನ್ನ ವಿದ್ಯಾರಣ್ಯರು ಅಥವಾ ವಿದ್ಯೆಯ ಅರಣ್ಯ ಅಂತ ಕರೀತಾರೆ ಇವರು. ಇದರಲ್ಲಿ
ಅವರನ್ನು ಭೇಟಿಯಾಗಿ ಅವರು ಈ ಸ್ಥಳದಲ್ಲಿ ನೀನು ನಗರ ನಿರ್ಮಾಣ ಮಾಡು, ನಿನಗೆ ಒಳ್ಳೇದಾಗುತ್ತೆ ಅಂತ ಮಹರ್ಷಿ ವಿದ್ಯಾರಣ್ಯರು, ಮಾಧವಾಚಾರ್ಯರು, ಅರಣ್ಯವಾದಂಥ ವಿದ್ಯಾರಣ್ಯರು ಅವ್ರಿಗೆ ಉಪದೇಶ ಮಾಡ್ತಾರೆ. ಇವನು ಹಾಗೆ ಮಾಡ್ತಾನೆ. ಅಂದಿನಿಂದನೇ ಮನೆಗಳನ್ನು, ಕೋಟೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾನೆ. ನಗರ ಸುತ್ತ ಕೋಟೆಗಳನ್ನು ಕಟ್ತಾನೆ. ಅದರ ಮೇಲೆ ಅವನು ಬೇಗನೆ ಹೊಸ ನಗರವನ್ನು ಜನರಿಂದ ತುಂಬಿಸುತ್ತಾನೆ. ಮತ್ತು ಅದಕ್ಕೆ ವಿದ್ಯಾರ್ಜುನ ಅಂತ ಹೆಸರಿಡ್ತಾನಂತೆ ಮೊದಲು. ಯಾಕೆಂದ್ರೆ ತನ್ನ ಗುರುವಾದಂಥ ವಿದ್ಯಾರಣ್ಯರು ಹೇಗೆ ಹೇಳಿರ್ತಾರೋ ಹಾಗೆ ನಡ್ಕೊಂಡದಕ್ಕೆ ವಿದ್ಯಾರ್ಜುನ ಅಂತ ಹೆಸರಿಡ್ತಾನಂತೆ. ಇದು ಹೀಗೆ ಮುಂದೆ ಭವ್ಯವಾಗಿ ಬೆಳೆದು ಸುವಿಖ್ಯಾತವಾದಂಥ ಶ್ರೇಷ್ಠ ನಗರವಾದಂಥ ವಿಜಯನಗರ ಸಾಮ್ರಾಜ್ಯ 1336 ಸುಮಾರಿಗೆ ಹುಟ್ಕೊಂಡಿತು ಅಂತ ಬರೀತಾನೆ ನೋಡ್ರಿ. ಆಮೇಲೆ ವಿದ್ಯಾರಣ್ಯರ ನೆನಪಿಗಾಗಿ ಅವನು ಭವ್ಯವಾದಂಥ ದೇವಸ್ಥಾನವನ್ನ ವಿಜಯನಗರದಲ್ಲಿ ಕಟ್ಟಿಸಿದ ಅಂತ ಸಹ ಬರೀತಾನೆ. ಆಯ್ತಾ? ಹೀಗೆ ವಿಜಯನಗರ ಸಾಮ್ರಾಜ್ಯದ ಹುಟ್ಟಿನ ಕುರಿತಂತೆ ಇದೊಂದು ಕತೆ. ಇನ್ನೊಂದು ಕತೆ ಏನು ಹೇಳುತ್ತೆ, ಬುಕ್ಕ ಮತ್ತು ಹರಿಹರ ಎಂಬಿಬ್ಬರು ಸಹೋದರರು ಮಹಮ್ಮದೀಯರು 1323ರಲ್ಲಿ ವಾರಂಗಲ್ಲನ್ನು ನಾಶಪಡಿಸಿದ್ದ ಕಾಲದಲ್ಲಿ ಆ ರಾಜನ ಸೇವೆಯಲ್ಲಿದ್ದರು. ಈ ಹಕ್ಕ ಬುಗ್ರಿಬ್ರು 1323ನಲ್ಲಿ ವಾರಂಗಲ್ಲಿನ ಕಾಕತೀಯರ ರಾಜರ ಸೇವೆಯಲ್ಲಿದ್ದರು. ಆಗ ಈ ಮೊಹಮ್ಮದೀಯರು ದಾಳಿ ಮಾಡಿದಾಗ ಆನೆಗೊಂದಿಯಲ್ಲಿರುವ ನೆರೆಯ ಗುಡ್ಡಗಾಡು ಪ್ರದೇಶಕ್ಕೆ ಚಿಕ್ಕ ಅಶ್ವದಳದೊಂದಿಗೆ ಪಾರಾಗಿ ಬಂದರು. ಅಲ್ಲಿಂದ ಎಸ್ಕೇಪ್ ಆಗಿ ಇಲ್ಲಿ ಆನೆಗೊಂದಿ ಹತ್ರ ಬಂದರು, ಒಂದು ಸಣ್ಣದೊಂದು ತುಕಡಿ ಎತ್ಕೊಂಡು. ಬ್ರಾಹ್ಮಣರಾದಂಥ ಮಾಧವಾಚಾರ್ಯರು, ವಿದ್ಯಾರಣ್ಯರು ಪಲಾಯನದಲ್ಲಿ ಅವರು ಪಲಾಯನ ಆದ್ಮೇಲೆ ಬಂದ್ರಲ್ಲ ಇಲ್ಲಿಗೆ ಆನೆಗೊಂದಿಗೆ, ಅಲ್ಲಿ ಅವರು ಉಲ್ಲೇಖಿಸಿದ ಸಾಧನಗಳಿಂದ ಈ ಪ್ರದೇಶದ ದೊರೆಗಳಾದರು ಮತ್ತು ವಿಜಯನಗರವನ್ನು ಸ್ಥಾಪಿಸಿದರು. ಇಲ್ಲಿ ಉಲ್ಲೇಖಿಸಿದ ಸಾಧನಗಳು ಅಂದ್ರೆ ಯಾವುದು ಅಂದ್ರೆ ವಿದ್ಯಾರಣ್ಯರು ಅವ್ರಿಗೆ ಉಪದೇಶ ಮಾಡಿದ್ರು, ನೀನು ಈ ಆನೆಗೊಂದಿಯಲ್ಲಿ ಒಂದು ನಗರವನ್ನ ಕಟ್ಟು, ನೀನೊಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೀತೀಯ ಅಂತ ಹೇಳಿದ್ರು. ಹಾಗಾಗಿ ಅವರಲ್ಲಿ ನಗರವನ್ನ ಕಟ್ಟಿದ್ರು ಅಂತ ಇನ್ನೊಂದು ಕಥೆ ಇದೆ. ಮತ್ತೂ ಒಂದು ಕಥೆ ಇದೆ. ಅವರಿಬ್ಬರು ಸಹೋದರರು 1309ರಲ್ಲಿ ಪ್ರಥಮ ಸ್ವಾಧೀನಾನಂತರ ವಾರಂಗಲ್ಲಿನ ಮಹಮ್ಮದೀಯ ಮಂಡಲಾಧಿಪತಿಯ ಸೇವೆಯಲ್ಲಿದ್ರು. ಅಂದ್ರೆ ವಾರಂಗಲ್ನ ಈ ಮೊಹಮ್ಮದ್ ಬಿನ್ ತುಗ್ಲಕ್ ವಶಪಡಿಸ್ಕೊಂಡ್ಮೇಲೆ ಅವನ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ರು. 1310ರಲ್ಲಿ ಮಲ್ಲಿಕಾಫರ ನೇತೃತ್ವದಲ್ಲಿ ಇಲ್ಲಿ ನಮಗೆ ಹಳೆಬೀಡನ್ನ ದಾಳಿ ಮಾಡ್ತಾರಲ್ಲ, ದ್ವಾರ ಸಮುದ್ರವನ್ನು ಅಧೀನಪಡಿಸ್ಕೊಳ್ತಾರಲ್ಲ, ಆಗ ಈ ಸಹೋದರಿದ್ದ ಸೈನ್ಯದ ತುಕಡಿ ಸೋಲನುಭವಿಸುತ್ತಂತೆ. ಸೋಲನುಭವಿಸ್ಬಿಟ್ಟು ಆನೆಗೊಂದಿಗೆ ವಾಪಸ್ ಬರ್ತಾರೆ. ಆನೆಗೊಂದಿಗೆ ವಾಪಸ್ ಬಂದಾಗ ಅಲ್ಲಿ ಆನೆಗೊಂದಿಯ ನದಿ ತಟದಲ್ಲಿ ಅವರು ಸನ್ಯಾಸಿಯಾಗಿ ಜೀವನ ಸಾಗಿಸ್ತಿದ್ದಂಥ ಮಾಧವಾಚಾರ್ಯರು ಅಂದ್ರೆ ವಿದ್ಯಾರಣ್ಯರ ಭೇಟಿ ಆಗ್ತಾರೆ. ಅವರ ಸಹಾಯದಿಂದ ರಾಜಧಾನಿಯನ್ನೊಂದ ಸ್ಥಾಪನೆ ಮಾಡ್ತಾರೆ. ಹೇಳೋ ಕಥೆಗಳು ಬೇರೆ ಬೇರೆ ಇದ್ರು. 3 ಕಥೆಗಳಲ್ಲೂ ವಿದ್ಯಾರಣ್ಯರು ಬರ್ತಾರೆ. ಹಕ್ಕಬುಕ್ಕರು ಬಂದು ವಿದ್ಯಾರಣ್ಯರ ಸಹಾಯದಿಂದಲೇ ಆನೆಗೊಂದಿಯನ್ನ ಸ್ಥಾಪನೆ ಮಾಡಿದ್ರು ಅಂತ ಈ 3 ಕಥೆನೂ ಹೇಳುತ್ತೆ. ಇವ್ರೇನ್ ಮಾಡಿದಾರೆ ರಾಬರ್ಟ್ ಸಿವೆಲ್, ಎಲ್ಲವನ್ನ ಕೊಟ್ಟಿದ್ದಾರೆ. ಇನ್ನೋಡಪ್ಪ ಈ ಕಥೆ ಇದೆ, ಈ ತರ ಈ ಕಥೆ ಇದೆ, ಈ ತರ ಈ ಕಥೆ ಇದೆ ಅಂತ ಎಲ್ಲವನ್ನ ಕೊಟ್ಟಿದ್ದಾರೆ. ಅದನ್ನ ನಾನು ನಿಮ್ಗೆಲ್ಲಾನು ಹೇಳ್ತೀನಿ. ಇವೆಲ್ಲದಕ್ಕಿಂತ ಭಿನ್ನವಾದೊಂದು ಕಥೆ ಇದೆ. ಇದರ ಭಿನ್ನ ಪಾಠವೊಂದು, ಸಹೋದರರಿಬ್ಬರು ಯಾವುದೋ ಕಾರಣಕ್ಕಾಗಿ ವಾರಂಗಲ್ಲಿನಿಂದ ನೇರವಾಗಿ ಆನೆಗೊಂದಿಗೆ ಓಡಿ ಬಂದ್ರು ಅಂತ ಹೇಳ್ತಾನೆ. ಮತ್ತು ಅಲ್ಲಿ ವಿದ್ಯಾರಣ್ಯರನ್ನ ಭೇಟಿಯಾಗಿ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದ್ರು ಅಂತ ಹೇಳ್ತಾನೆ. ಈ 1220 ಕಾಲವನ್ನು ನಿರ್ಧರಿಸುವ ಕೌಟೋ ಅಂತ ಮತ್ತೊಬ್ಬ ಹೇಳ್ತಾನೆ. ಈ ಕೌಟೋ ಏನ್ ಹೇಳ್ತಾನೆ, ಇದು 5ನೇ ಕಥೆ. ಇದೇನು ಹೇಳ್ತಾನೆ ಇವನು, ಪರ್ವತಗಳಲ್ಲಿ ಮಾಧವನು ಸನ್ಯಾಸಿಯಾಗಿ ಜೀವನ ನಡೆಸುತ್ತಿದ್ದಾಗ, ಮಾಧವನು ಅಂದ್ರೆ ಮಾಧವಾಚಾರ್ಯರು ಅಂದ್ರೆ ವಿದ್ಯಾರಣ್ಯರು ಪರ್ವತಗಳಲ್ಲಿ ಆನೆಗೊಂದಿಯ ಬೆಟ್ಟ ಕಾಡುಗಳಲ್ಲಿ ಜೀವನ ನಡೆಸ್ತಾ ಇದ್ದಾಗ, ಸನ್ಯಾಸಿ ಜೀವನ ನಡೆಸ್ತಿದ್ದಾಗ ಬುಕ್ಕನೆಂಬ ಬಡ ಕುರುಬ ತಂದು ಕೊಡುತ್ತಿದ್ದ ಊಟಗಳೇ ಅವರ ಆಧಾರವಾಗಿತ್ತು. ನೋಡ್ರಿ, ಬುಕ್ಕ ಅಂತ ಒಬ್ಬ ಬಡ ಕುರುಬನೊಬ್ಬನಿದ್ದ. ಆ ಕುರುಬರ ಮನೆಯಿಂದ ಊಟ ತಂದು ಕೊಡ್ತಾ ಇದ್ದಿದ್ದೇ ಇವ್ರಿಗೆ ಜೀವನಾಧಾರ. ಒಂದು ದಿನ ಬ್ರಾಹ್ಮಣರು ಇಡೀ ಹಿಂದೂಸ್ತಾನದ ರಾಜನಾಗುವಿ ಎಂದು ಅವರಿಗೆ ಆಶೀರ್ವಾದ ಮಾಡ್ತಾರೆ ಇವರಿಗೆ. ಇದನ್ನು ತಿಳಿದ ಉಳಿದ ಕುರುಬರು ಈ ಕುರುಬನನ್ನು ಭಕ್ತಿಯಿಂದ ಕಾಣತೊಡಗಿದರು. ಯಾರನ್ನ? ಬುಕ್ಕರಾಯನನ್ನ. ಯಾರಿಗ ಅವ್ರು ಆಶೀರ್ವಾದ ಮಾಡಿದ್ವಿ ವಿದ್ಯಾರಣ್ಯರು? ಬುಕ್ಕನಿಗೆ. ಯಾಕೆಂದ್ರೆ ದಿನ ಊಟ ತಂದು ಕೊಡ್ತಿರ್ತಾನಲ್ಲ, ಅವನಿಗೆ ಆಶೀರ್ವಾದ ಮಾಡ್ತಾರೆ. ಈ ಮುಂದೊಂದು ದಿನ ಇಡೀ ಭಾರತ ದೇಶದ ಅತ್ಯಂತ ಪ್ರಖ್ಯಾತನಾದಂಥ ದೊರೆ ಆಗ್ತೀಯ ನೀನು ಅಂತ. ಅದು ಮಿಕ್ಕ ಉಳಿದರ ಕುರುಬ ಜನಾಂಗಕ್ಕೆ ಗೊತ್ತಾಗಿ ಅವರೆಲ್ಲ ಇವನನ್ನೇ ಬಹಳ ಭಕ್ತಿಯಿಂದ ಕಾಣೋದಕ್ಕೆ ಶುರು ಮಾಡ್ತಾರೆ ಮತ್ತು ಅವನನ್ನ ತಮ್ಮ ಮುಖ್ಯಸ್ಥನನ್ನಾಗಿ ಮಾಡಿಕೊಂಡರು. ಅವತ್ತಿನಿಂದ ಅವನನ್ನ ರಾಜ ಅಂತಾನೆ ಕರೆಯೋದಕ್ಕೆ ಶುರು ಆಗ್ತಾರೆ. ರಾಜ ಎಲ್ಲರ ಪ್ರಭುವಾದನು, ನೆರೆಹೊರೆಯವರನ್ನ ಗೆಲ್ಲಲು ತೊಡಗಿದನು. ಇವನೊಂದು ತಂಡ ಕಟ್ಕೊಂಡು ಅಕ್ಕಪಕ್ಕದವ್ರನ್ನೆಲ್ಲ ಗೆದ್ಕೊಂಬರಕ್ಕೆ ಶುರು ಮಾಡಿದ್ಮೇಲೆ ತನ್ನನ್ನು ತಾನು ಬೊಕಾರಾವ್ ಅಂದ್ರೆ ಇವರು ಬುಕ್ಕರಾಯ ಅಂತ, ಇವನು ಬೊಕಾರಾವ್ ಅಂತ ಸ್ವಲ್ಪ ಬರ್ದಿದ್ದಾರೆ. ನಾವನ್ನ ಬುಕ್ಕರಾವ್ ಅಂತ ಬುಕ್ಕರಾಯರು ಅಂತ ಕರ್ಕೋಬೇಕು. ಬುಕ್ಕರಾಯರು ಒಂದು ನಗರವನ್ನು ಸ್ಥಾಪಿಸಿ ಅದನ್ನ ಬಿಸನಗರ ಅಂತ, ಅಂದ್ರೆ ಇವನು ಬಿಸ್ನಗರ ಅಂತ ಇವರೆಲ್ಲ ಕರೆಯೋದು.
ವಿಜಯನಗರವನ್ನ ಇವರು ಅಪಭ್ರಂಶ, ಇವ್ರ ಬಾಯಲ್ಲಿ ವಿಜಯನಗರ ಅಂತಾನು ಹೊರಡಲ್ಲ ರೀ, ಬಿಸ್ನಗರ್ ಅಂತ ಕರೀತಾರೆ ಇವರು. ಬಿಸ್ನಗರ್ ಅಂದ್ರೆ ಇದೇ ವಿಜಯನಗರ. ನಾವೆಲ್ಲರೂ ಆ ರಾಜ್ಯವನ್ನೆಲ್ಲ ಅದೇ ಹೆಸರಿನಿಂದ ಕರೆಯುತ್ತೇವೆ. ಕ್ಯಾನರಾದ ರಾಜ್ಯ. ನಮ್ಮ ನಾಡಿಗರು ಯಾವಾಗಲೂ ಇದನ್ನು ಕ್ಯಾನರಾದ ರಾಜ್ಯ, ಕ್ಯಾನರ ಅಂದ್ರೆ ಕನ್ನಡ ಅಲ್ವಾ, ಕನ್ನಡಿಗ ರಾಜರು, ಕನ್ನಡದ ರಾಜ್ಯ, ಕ್ಯಾನಡಾದ ರಾಜರು ಅಂತ ಕರೀತಾರಂತೆ. ಸೊ ಇದೆಲ್ಲ ಒಂದೇ ರೀತಿಯಾದಂತ ಕಥೆಗಳು. ಮತ್ತೊಬ್ಬ ಪರಿಣಿತ ಏನು ಸೂಚಿಸ್ತಾನೆ, ಮತ್ತೊಬ್ಬ ಇತಿಹಾಸಕಾರ ಇರ್ಬೋದು ಅಥವಾ ಪ್ರವಾಸಿಗ, ಈ ಬುಕ್ಕ ಮತ್ತು ಹರಿಹರರಿಬ್ಬರು ಹೊಯ್ಸಳರ 3ನೇ ಬಲ್ಲಾಳರ ಮಾಂಡಲಿಕರಾಗಿದ್ದಿರಬಹುದೇನೋ ಅಂತಾನು ಹೇಳ್ತಾರೆ. ಆಯ್ತಾ? ಹೀಗೆ ಹಲವಾರು ಕಥೆಗಳಿಂದ ಉದ್ಭವವಾದಂಥ ಮೊದಲನೇ ವಂಶವೇ ಸಂಗಮ ವಂಶ. ವಿಜಯನಗರದ 4 ಪ್ರಖ್ಯಾತ ವಂಶಗಳಲ್ಲಿ ಮೊದಲನೇದು ಸಂಗಮ. ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಅಲ್ವೇ? ಅದರಲ್ಲಿ ಮೊದಲನೇದು ಯಾವುದು? ಸಂಗಮ ವಂಶ. ಈಗ ನೋಡಿ, ಇಲ್ಲಿ ನಾನು ಫೋಟೋ ಹಾಕ್ತೀನಿ. ಸಂಗಮ ವಂಶದ ವಂಶವೃಕ್ಷವನ್ನು ಇವನು ಕೊಟ್ಟಿದ್ದಾನೆ, ಅದನ್ನ ಓದ್ತೀನಿ, ಓದಿ ಮುಂದಕ್ಕೆ ಹೋಗೋಣ. ಈ ಫೋಟೋ ನೋಡಿ. ಈಗ ಸಂಗಮ ವಂಶದಲ್ಲಿ 5 ಜನ: 1ನೇ ಹರಿಹರ, ಕಂಪ, 1ನೇಯ ಬುಕ್ಕರಾಯ, ಮಾರಪ್ಪ ಮತ್ತು ಮುದ್ದಪ್ಪ. ಇವರು ಮೊದಲನೇ 5 ಜನ. ಅದರಲ್ಲಿ 1ನೇ ಬುಕ್ಕನ ಮಗನು 2ನೇ ಹರಿಹರ. 1ನೇ ಬುಕ್ಕನ ಮಗ 2ನೇ ಹರಿಹರ. ಆ 2ನೇ ಹರಿಹರಂಗೆ 2 ಮಕ್ಕಳು, 2ನೇ ಬುಕ್ಕ ಮತ್ತು 1ನೇ ದೇವರಾಯ. ಈ 1ನೇ ದೇವರಾಯನಿಗೆ 2 ಮಕ್ಕಳು, ಅವನು 2ನೇ ದೇವರಾಯ ಮತ್ತು ಪ್ರತಾಪ ದೇವರಾಯ. ಈ 2ನೇ ದೇವರಾಯನಿಗೆ ಮಲ್ಲಿಕಾರ್ಜುನ ಮತ್ತು 1ನೇ ವಿರೂಪಾಕ್ಷ ಅಂತ ಹೆಸರಿಟ್ಟಿದ್ದಾರೆ. ಈ ಮಲ್ಲಿಕಾರ್ಜುನರ ಮಕ್ಕಳು ರಾಜಶೇಖರ ಮತ್ತು 2ನೇ ವಿರೂಪಾಕ್ಷ. ಆಯ್ತೆ? ನಾಳೆ ನೋಡೋಣ ಮಿಕ್ಕಿದ್ದು.